ಬೆಳಗಾವಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರವನ್ನ ಖಂಡಿಸಿ ಹಾಗೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಬೃಹತ್ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ. ಇನ್ನು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ಬಿಜೆಪಿ ನಾಯಕರು ಹಾಗೆ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ನಿಗಮಕ್ಕೆ ಸೇರಿದ ಸುಮಾರು 187 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ಅನುದಾನವನ್ನ ಅಕ್ರಮವಾಗಿ ಲೂಟಿ ಮಾಡಲಾಗಿದೆ. ಈ ಬೃಹತ್ ಹಗರಣದ ನೆರೆಯನ್ನ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಹಾಗೆ ಅವರನ್ನ ಸಚಿವ ಸಂಪುಟದಿಂದ ಪ್ರಜಾಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಪಟ್ಟನ್ನ ಹಿಡಿದಿದ್ದಾರೆ. ಈ ಬೃಹತ್ ಅಹೋರಾತ್ರಿ ಹೋರಾಟದಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಶಾಸಕರಾದ ಸಂಜಯ್ ಪಾಟೀಲ, ಅನಿಲ್ ಬೆನಕ, ಮಹೇಶ್ ಕುಮಟಳ್ಳಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ಬಿಜೆಪಿ ನಾಯಕರು, ಜನಪ್ರತಿನಿಧಿಗಳು ಹಾಗೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ. ಭ್ರಷ್ಟ ಮಂತ್ರಿ ಬಿ ನಾಗೇಂದ್ರನಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಬರ ಪರಿಹಾರ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಹೊಟ್ಟೆಯ ಮೇಲೆ ಬೆಲೆ ಇಳಿದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಮಾಸಾಸನ ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಯಾವುದೇ ನೀರಾವರಿ ಯೋಜನೆಗಳನ್ನ ಕೊಡದ ಕಾಂಗ್ರೆಸ್ ಅವರಿಗೆ ಮುಂದಿನ ಸಾಲಿನ ಕೂಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತೀವಿ. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, 187 ಕೋಟಿ ನುಂಗಿದ ಸಚಿವ ಬಿ ನಾಗೇಂದ್ರನಿಗೆ, ಭ್ರಷ್ಟ ಸಚಿವ ಬಿ ನಾಗೇಂದ್ರನಿಗೆ, ಸರ್ಕಾರಕ್ಕೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಬರ ಪರಿಹಾರ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್, ಬಿ ನಾಗೇಂದ್ರ ಅವರ ರಾಜೀನಾಮೆ ವಿರೋಧಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಮುಂದೆ ಯಾವ ರೀತಿ ನಮ್ಮ ಹೋರಾಟ ಇರುತ್ತೆ? ಇದು ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕರವರು ಸೇರಿ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಪ್ರಕಾರ ಹೋರಾಟ ಅಹೋರಾತ್ರಿ ಇರ್ತದೆ. ಯಾಕಂದ್ರೆ ಪ್ರತಿ ದಿವಸ ಕೂಡ ಇವತ್ತೆಲ್ಲರೂ ಬಂದಿರ್ಬೋದು, ಪ್ರತಿ ದಿವಸ ಕೂಡ ನಾವು 2 ಮಂಡಲ ಅಂದ್ರೆ 2 ಕಾನ್ಸ್ಟಿಟ್ಯೂನ್ಸಿ ವತಿಯಿಂದ ನಮ್ ಜನ ಇಲ್ಲಿ ಬರ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ಅವರು ಬಿ ನಾಗೇಂದ್ರ ಅವರು ಏನು ಒಂದು ಮಂತ್ರಿ ಪದವನ್ನ ಕಳಂಕಿತರು ಇದ್ರು ಕೂಡ ಕೊಟ್ಟಿದ್ದಾರೆ. ಅವ್ರ ರಾಜೀನಾಮೆ ಆಗುವವರೆಗೆ ನಮ್ಮ ಹೋರಾಟ ಇದಿರ್ತದೆ. ಈಗ ರಾಜಕೀಯ ಅನ್ನೋದು ಏನು ಕೆಲವೊಂದಷ್ಟು ಜನ ಜೈಲಿಗೆ ಹಾಕ್ತಾರೆ, ಇನ್ನಷ್ಟು ಜನ 10-20 ಕೇಸ್ಗಳು ಇದ್ರು ಕೂಡ ಅವ್ರು ರಾಜಕೀಯನ ಮಾಡಕ್ಕೆ ಅವಕಾಶ ಇದೆ ಅನ್ನೋದಾದ್ರೆ ಎತ್ತರ ಹೋಗ್ತಾ ಇದೆ ನಮ್ಮ ಕರ್ನಾಟಕ. ಇಲ್ಲ, ಅದು ಕಾನೂನಾತ್ಮಕವಾಗಿ ಯಾವಾಗ ಅವ್ರ ಮೇಲೆ ಗುಣ ಕಳಿಸ್ತದ ಅವಾಗ ಆಗ್ತದ. ಕೇಸ್ ಇದ್ರೆ ಮಾತ್ರಕ್ಕೆ ಅದು ಆಗುದಿಲ್ಲ. ಅದಕ್ಕೋಸ್ಕರ ಇವತ್ತು ದೇಶದಲ್ಲಿ ಎಲ್ಲರೂ ಇದೆ, ಸ್ಟೇ ತಂದಿರ್ಬೋದು ಅಥವಾ ಅವ್ರ ಮ್ಯಾಗ ಯಾವಾಗ ಅದನ್ನ ಕ್ಲಿಯರ್ ಆಗ್ತದೆ ಗುಣಾಕ್ಷದ ಅವಾಗ ಅವ್ರು ತೆಗಿಬೇಕಾಗ್ತದೆ. ಈ ಪ್ರಕಾರವಾಗಿ ರಾಜಕೀಯದಿರ್ಬೋದು, ಯಾವ್ದೇ ಕ್ಷೇತ್ರದಲ್ಲಿ ಇರ್ಬೋದು. ಅಲ್ಲ, ಈಗ ಜನಸಾಮಾನ್ಯರಿಗೆ ಯಾವ ಗತಿ ಅಂತ, ಯಾಕಂತಂದ್ರೆ 8ನೇ 9ನೇ 10ನೇ ಕಲ್ತವ್ರು ರಾಜ್ಯವನ್ನ ಆಳ್ತಾ ಇದ್ದಾರಂತ. ಇಲ್ಲ, ಅದು ನಮ್ ಸಂವಿಧಾನದಲ್ಲಿ ಆ ಪ್ರಕಾರ ಸೃಷ್ಟಿ ಇರೋದ್ರಿಂದ ಅದಕ್ಕೆ ಏನೂ ಮಾಡಕ್ ಬರೋದಿಲ್ಲ. ಯಾರಾದ್ರೂ ಇವತ್ತು ನೋಡ್ರಿ, ಸಣ್ಣ ವ್ಯಕ್ತಿ ಇರ್ಬೋದು, ಕಲ್ತವ್ರು ಇರ್ಬೋದು, ಕಲ್ಲಿಲ್ದವ್ರು ಇರ್ಬೋದು, ಯಾವ ಜಾತಿ ಇರ್ಬೋದು, ಕೆಳಗಿನ ಉಪಜಾತಿ ಇರ್ಬೋದು ಅಥವಾ ಮೇಲಿನ ಜಾತಿ ಇರ್ಬೋದು, ಎಲ್ಲರಿಗೂ ಕೂಡ ಅವಕಾಶ ಅದ. ಯಾರ್ಯಾರು ಅವ್ರು ನಿಲ್ಲಬಹುದು. ಇನ್ನೊಂದು, ಈಗ ಏನು 187 ಕೋಟಿ ರೂಪಾಯಿ ಹಗರಣ ಆಗಿದೆ. ಅಧಿಕಾರಿಗಳು ಕೂಡ ಅಂದ್ರೆ ಕೆಲವೊಂದಷ್ಟು ಅಧಿಕಾರಿಗಳು ಇಲಾಖೆಯ ದುಡ್ಡು ಹೊಡೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಆ ಎನ್ಕ್ವೈರಿಯಲ್ಲಿ
ಅವ್ರದ್ದು ಸಾಬೀತು ಕೂಡ ಆಗಿರುತ್ತೆ. ಅವ್ರಿಗೊಂದು ಅವಕಾಶ ಕೊಡ್ತಾರೆ. ಯಾಕಂದ್ರೆ EMI ಪ್ರೊಸೀಜರ್ ಅನ್ನ ಸರ್ಕಾರದಲ್ಲಿ ಒಂದು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ಒಂದು ಅಧಿಕಾರಿ ಮಾಡ್ತಾರೆ, 150 ಕೋಟಿ ರೂಪಾಯಿ ಹಗರಣವನ್ನ ಮಾಡ್ತಾರೆ, ಅವ್ರಿಗೆ EMI ಪ್ರೊಸೀಜರ್ ಅನ್ನ ಕೊಡ್ತಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ತಾವು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಯಾವ್ದು ಕೂಡ ಪರಿಹಾರ ಆಗ್ತಾ ಇಲ್ಲ, ಮುಂದೆ ಏನು ಅಂತ? ಸರ್, ಈಗ ಒಂದೇ ಒಂದು ವಿಷಯ, ವಾಲ್ಮೀಕಿ ನಿಗಮದಿಂದ 187 ಕೋಟಿ ರೂಪಾಯಿಯನ್ನ ಚುನಾವಣೆಯಲ್ಲಿ ವಾಪಸ್ಸಿದ್ದಾರೆ ಅನ್ನುವಂಥದ್ದು ಜಗಜ್ಜಾಹೀರವಾಗಿದೆ. ಇದಕ್ಕ ಜನಸಾಮಾನ್ಯರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಧ್ವನಿ ಆಗಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ BI ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ನಾವು ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಿಪರ್ಯಾಸ ನಾವು ನೋಡಿದೀವಿ. ಏನೋ ಚುನಾವಣೆ ಬಂದಾಗ ಸ್ವಲ್ಪ ಏನೋ ಖರ್ಚಿರ್ತಾವ, ಆದ್ರೆ ಸರ್ಕಾರ ದುಡ್ಡನ್ನ ವಿಡ್ರಾವಲ್ ಮಾಡಿ ಚುನಾವಣೆಗೆ ಖರ್ಚು ಮಾಡಿದೀವಿ ಅನ್ನುವಂಥದ್ದು, ಮತ್ತದನ್ನು ವಾಪಸ್ ತುಂಬಿದೀವಿ ಅನ್ನುವಂಥದ್ದನ್ನ ಅದನ್ನ ಡಿಫೆಂಡ್ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಯೋಗ್ಯ ಅನ್ನುವಂಥದ್ದು. ಇಂಥ ಒಂದು ನೋಡಿದರೆ ಇವತ್ತು ರಾಜಕಾರಣಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಅವರು ವಿಚಾರ ಮಾಡಬೇಕಾಗಿತ್ತು. ಇದನ್ನ ಎಲ್ಲಾರು ನಾವು ಮತ್ತವ್ರಿಗೆ ಮಂತ್ರಿ ಪದ ಕೊಟ್ಟಿದ್ರೆ ಎಲ್ಲರ ಕಳಂಕ ನಮಗೆ ಹತ್ತಬಹುದು ಅನ್ನುವಂಥದ್ದು ಇವತ್ತು ನಮಗ ಅನಿಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಳಂಕ ರಹಿತವಾಗಿ ರಾಜಕಾರಣ ಮಾಡೋದು ಯಾರ ಮನಸ್ಸಿನೊಳಗಿಲ್ಲ. ಕೇವಲ ಅಧಿಕಾರದ ಆಸೆಗಾಗಿ ಅವೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಸರ್, ಈಗಾಗಲೇ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಮ್ಗೆ ಅಗೌರವ ತಂದಿದ್ದಾರೆ ಅಂತೇಳಿ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರಲ್ಲ, ಅದು ತಾವೆಲ್ಲರೂ ಮಾಧ್ಯಮದ ಮುಖಾಂತರ ತೋರಿಸಿದ್ದೀರಿ. ತಾವು ತೋರಿಸಿದ್ದಷ್ಟೇ ನಾವೆಲ್ಲರೂ ದೇಶಾದ್ಯಂತ ಎಲ್ಲರೂ ನೋಡಿದ್ದಾರೆ. ಅದಕ್ಕೆ ಭಾರತಾಂಬೆಯ ಮೇಲೆ ಅಭಿಮಾನ ಇದ್ದವರು, ಭಾರತ ಮಾತೆ ಮೇಲೆ ಅಭಿಮಾನ ಇದ್ದವರು ಎಲ್ಲರ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಅದ್ರ ಬಗ್ಗೆ ಏನಾದ್ರು ಕಾನೂನಿನ ಹೋರಾಟ ಏನಾದ್ರು? ಕೆಲವೊಂದು ವಿಷಯಗಳು ಇರ್ತವೆ. ಇದು 187 ಕೋಟಿ ಇದು ಕಾನೂನಿನಲ್ಲಿ ಕೊಂಡುವಂತದ್ದು. ವಿಡ್ರಾವಲ್ ಮಾಡಿದ್ರೆ ಇದು ಶಿಕ್ಷಾರ್ಹ. ಅದನ್ನ ಅದೇ ರೀತಿಯಿಂದ ಕೂಡ ಅವರು ಕೂಡ ಜೈಲು ವಾಸವನ್ನ ಮಾಡಿ ಬಂದಂತವ್ರು. ಇಂಥದನ್ನ ಡಿಫೆಂಡ್ ಮಾಡ್ಕೋತಿದ್ದಾಗ ಭಾರತ ದೇಶಕ್ಕೆ ಏನ ಅಗೌರವ ಕೊಡುವಂತ ಏನ ನಡೆ ಇದೆಯೋ ಸೋನಿಯಾಜಿ ಅವರಿಗೆ, ಇಡೀ ದೇಶಾದ್ಯಂತ 140 ಕೋಟಿ ಭಾರತೀಯರ ಮನಸ್ಸಿನಲ್ಲಿ ನೋವಿದೆ. ಅವರೇ ಇದನ್ನ ಯಾವ ಟೈಪ್ ನಿರ್ಣಯ ತಗೋಬೇಕು ಅದನ್ನ ಮುಂದಿನ ತೀರ್ಮಾನಗಳಲ್ಲಿ ತಗೋತಾರೆ. ಸರ್, ಕಾಂಗ್ರೆಸ್ ಅವರು ಒಂದು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಖರ್ಗೆ ಅವರಿಗೆ ಕುಂದ್ರಲು ಬಹಳ ಹೊತ್ತು ಆಗಿತ್ತು ನಿಂತುಕೊಳ್ಳಲಿಕ್ಕೆ, ಹಾಗಾಗಿ ಚೇರನ್ನ ತಗೊಂಡ್ ಬರ್ಲಿಕ್ಕೆ ಸನ್ನೆಯನ್ನ ಮಾಡಿದ್ದಾರೆ ಅಂತ. ಯಾವುದೇ ಕಾರಣ ಕರ್ನಾಟಕ ಸರ್ಕಾರದಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟ ಇಡೀ ಕನ್ನಡ ನಾಡಿನ ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಮಾಡುವಂತ ಕೆಲಸ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. 187 ಕೋಟಿ ಹಣ ಹಗರಣ ಜೊತೆಗೆ ಅವ್ರ ಮೇಲೆ ಕೋರ್ಟ್ ನಲ್ಲಿ ಇನ್ನೂ ಕೇಸ್ ಪೆಂಡಿಂಗ್ ಇದೆ. ಆದ್ರೂ ಅವ್ರಿಗೆ ಮಂತ್ರಿ ಸ್ಥಾನ ಕೊಡೋದು ಏನು ಕಾರಣ, ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದ್ರೆ ನನಗ್ ಗೊತ್ತಿದ್ದಿನ ಪ್ರಕಾರ HK ಪಾಟೀಲ್, ದಿನೇಶ್ ಗುಂಡೂರಾವ್, ಮಹದೇವಪ್ಪ, ಅರವಿಂದ್ ದೇಶಪಾಂಡೆ ಇಂತ ಸೀನಿಯರ್ ಲೀಡರ್ಸ್ ಗಳು ಕೈ ಬಿಟ್ಟಿನಂತ DK ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೂ ವಾಪಸ್ ಮಂತ್ರಿ ಸ್ಥಾನ ಕೊಡ್ತಾರಂದ್ರ ಬಹುಶಃ ನಾನು ಕಳ್ಳ ನೀನು ಕಳ್ಳ ಇವರು ಕೂಡಿ ಎಲ್ಲ ಏನೇನ ಲೂಟಿ ಮಾಡೋನು. ಹೇಳಪ್ಪ, ನೀವು